ರಾಜ್ಯ ಸರ್ಕಾರದ ಜಾತಿ ಗಣತಿ ಇವತ್ತಿನಿಂದ ಆರಂಭವಾಗ್ತಾ ಇರುವಂತದ್ದು. ಹೀಗಾಗಿ ಬಹಳಷ್ಟು ವಿರೋಧದ ಮಧ್ಯೆ ಈ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನ ಮುಂದೂಡಬೇಕು ಅನ್ನುವಂತ ಆಗ್ರಹವೂ ಕೂಡ ಹೆಚ್ಚಾಗ್ತಾ ಇದೆ. ಸರ್ಕಾರದ ಜಾತಿ ಗಣತಿ ಸಮೀಕ್ಷೆಯನ್ನ ಮುಂದೂಡುವಂತೆ ಆಗ್ರಹ ಮಾಡಲಾಗ್ತಾ ಇದೆ. ಶಿವಮೊಗ್ಗ ಡಿಸಿಗೆ ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಮನವಿ ಮಾಡಲಾಗಿದೆ. ಈ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನು ಮುಂದೂಡಕ್ಕೆ ಹೇಳಿ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಒತ್ತಾಯ ಮಾಡಲಾಗಿದೆ. ಡಿಸಿ ಗುರುದತ್ತ ಹೆಗಡೆಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಕೆಎಸ್ ಈಶ್ವರಪ್ಪ ಅವರು. 15 ದಿನಗಳಲ್ಲಿ 7 ಕೋಟಿ ಜನರ ಸಮೀಕ್ಷೆ ಮಾಡೋದಕ್ಕೆ ಆಗಲ್ಲ. ತರಾತುರಿಯಲ್ಲಿ ಸಮೀಕ್ಷೆಗೆ ಹೊರಟಿರುವುದು ಸಮಂಜಸವಲ್ಲ. ಶಾಲಾ ಕಾಲೇಜಿಗೆ ದಸರಾ ರಜೆ, ಮೂಲ ಸ್ಥಳದಲ್ಲಿ ಜನ ಇರಲ್ಲ, ಊರುಗಳಿಗೆ ಹೋಗಿರ್ತಾರೆ. ರಜೆ ಹಿನ್ನೆಲೆ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಹೊರಟಿರ್ತಾರೆ. ಜಾತಿ ಗಣತಿ ಸಮೀಕ್ಷೆಯನ್ನು ಸಮಗ್ರವಾಗಿ ನಡೆಸೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಜಾತಿ ಗಣತಿ ಸಮೀಕ್ಷೆಯನ್ನು ಮುಂದೂಡಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಇನ್ನೂ 13 ಜಾತಿಗಳು ಹಿಂದೂ ಜಾತಿಯ ಜೊತೆಗೆ ಮುಸ್ಲಿಂ ಧರ್ಮವನ್ನು ಜೋಡಿಸಿರುವುದು ಗಂಭೀರ ದೋಷವಾಗಿದೆ. ಸಚಿವ ಸಂಪುಟದಲ್ಲೂ ಕೂಡ ಗೊಂದಲಾಗಿದೆ. ಕ್ಯಾಬಿನೆಟ್ ನಲ್ಲಿ ಗಲಾಟೆ ಮಾಡಿದ್ದಾರೆ, ಇದು ಬೇಡ ಅಂತ. ಅನೇಕ ಸಾಧು ಸಂತರು ಕೂಡ ತುಂಬಾ ಸ್ಪಷ್ಟವಾಗಿ ಹೇಳಿದರೆ ಏನು ತಯಾರಿಲ್ಲದೆ ಮಾಡ್ತಾ ಇದ್ರಿ, ಬೇಡ ಅಂತ. ಎಲ್ಲಾ ಸಮಾಜದವರು ಕೂಡ ವಿರೋಧ ಮಾಡ್ತಾರೆ. ಜೊತೆಗೆ ಹಿಂದೂ ಸಮಾಜವನ್ನು ಒಡೆಯುವಂತ ಪ್ರಯತ್ನ ಬಹಳ ಜಾಸ್ತಿ ನಡೀತಾ ಇದೆ. ಹಂಗಾದ ನಂತರ 33 ಜಾತಿಗಳನ್ನು ವಿಡ್ರಾ ಮಾಡಿದ್ದಾರೆ. ಇನ್ನೂ 13 ಜಾತಿಗಳು ಉಳಿದಿದ್ದಾರೆ. ಮುಸಲ್ಮಾನರಿಗೂ ಸೇರಿಸಿದ್ದಾರೆ ಅಂತ ನಾನು ಇವತ್ತು ಪತ್ರಿಕೆ ಹೇಳಿದೆ. ಬಂದ್ಬಿಡ್ತೇನೆ 2 ನಿಮಿಷ. ಗುರುಶೇಖರ್